ಹಾಯ್, ಸ್ಪರ್ಧಾ ಬೆಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ. ಇಂದಿನ ವಿಶೇಷ ತರಗತಿ ಸಂವಿಧಾನದ ಐತಿಹಾಸಿಕ ಹಿನ್ನೆಲೆಯ ಮುಂದುವರೆದ ಭಾಗ ನಾವು ನೋಡ್ತಾ ಹೋಗೋಣ. ಎಲ್ಲಿಗೆ ಬಿಟ್ಟಿದ್ವಿ ಅಂತಂದ್ರೆ 1813ರ ಚಾರ್ಟರ್ ಕಾಯ್ದೆಗಿಂತ ಪರ್ ಬಿಟ್ಟಿದ್ವಿ. ಚಾರ್ಟರ್ ಕಾಯ್ದೆ 1813ರ ಚಾರ್ಟರ್ ಕಾಯ್ದೆಗೆ ಬಿಟ್ಟಿದ್ವಿ. ಇಲ್ಲಿ ನೋಡ್ರಿ, ಚಾರ್ಟರ್ ಕಾಯ್ದೆಯಲ್ಲಿ ಏನೇನು ಮಹತ್ವದ ವಿಷಯವನ್ನು ಒಳಗೊಂಡದ ಅಂತ ನೋಡ್ತಾ ಹೋದ್ರ. ಹೌದಾ, ಏನೇನು ಮಹತ್ವದ ವಿಷಯವನ್ನು ಒಳಗೊಂಡಿದೆ ಅಂತ ನೋಡ್ತಾ ಹೋದ್ರ, ಶಿಕ್ಷಣಕ್ಕಾಗಿ 1,00,000 ರೂಪಾಯಿ ಮೀಸಲಿಡಲಾಯಿತು ಅಂತ ನೆನಪರ್ ಹೊಡ್ತೀವಿ. ಯಾವ ಒಂದು ಕಾಯ್ದೆ ಒಳಗೆ? 1813ರ ಚಾರ್ಟರ್ ಕಾಯ್ದೆ ಒಳಗೆ ಶಿಕ್ಷಣಕ್ಕೋಸ್ಕರ 1,00,000 ರೂಪಾಯಿ ಮೀಸಲಿಡಲಾಯಿತು. ನೆಕ್ಸ್ಟ್, ಕ್ರೈಸ್ತರ ಶಿಕ್ಷಣ ಕೇಂದ್ರ ಸ್ಥಾಪಿಸಲು ಅವಕಾಶ ನೀಡಲಾಯಿತು. ಅಷ್ಟೇ ಅಲ್ಲದೆ ಕ್ರೈಸ್ತ ಧಾರ್ಮಿಕ ಕೇಂದ್ರಗಳು ಸ್ಥಾಪನೆಗೆ ಅವಕಾಶ ಕಲ್ಪಿಸಲಾಯಿತು. ಧಾರ್ಮಿಕ ಕೇಂದ್ರಗಳು ಸ್ಥಾಪನೆ ಮಾಡಲು ಅವಕಾಶ ಕಲ್ಪಿಸಲಾಯಿತು. ನೆಕ್ಸ್ಟ್, ಕ್ರೈಸ್ತ ಧರ್ಮ ಪ್ರಚಾರ ಮಾಡಲು ಮುಕ್ತವಾದ ಅವಕಾಶ ನೀಡಲಾಯಿತು ಅಂತ ಹೊಡ್ತೀವಿ. ಮುಕ್ತವಾದ ಅವಕಾಶ ಯಾವ ಒಂದು ಕಾಯ್ದೆ ಒಳಗ ಅಂದ್ರೆ 1813ರ ಚಾರ್ಟರ್ ಕಾಯ್ದೆಯ ಅವಧಿಯಲ್ಲಿ ನೀಡಲಾಯಿತು ಅನ್ನೋದೇನಪರ್ ಕಂಡು ಬರ್ತದೆ. ಈ ಒಂದು ಸಂದರ್ಭದಲ್ಲಿ ಭಾರತದಲ್ಲಿರುವ ಗವರ್ನರ್ ಯಾರಿದ್ರು ಅಂತಂದ್ರೆ ಲಾರ್ಡ್ ಮರ್ಕ್ವೆಸ್ಟ್ ಹೆಸ್ಟಿಂಗ್ಸ್ ಇದ್ದ ಅಂತ ಹೊಡ್ತೀವಿ. ಲಾರ್ಡ್ ಮರ್ಕ್ವೆಸ್ಟ್ ಹೆಸ್ಟಿಂಗ್ಸ್ ಅಂತಕ್ಕಂಥ ವ್ಯಕ್ತಿ ಗವರ್ನರ್ ಜನರಲ್ ಇದ್ದ. ಯಾವಾಗ? 1813ರ ಚಾರ್ಟರ್ ಕಾಯ್ದೆ ಬಂದ ಸಂದರ್ಭದಲ್ಲಿ. ಹೌದಾ? ಹಾಗಾದ್ರೆ ಈ ಸಂದರ್ಭದಲ್ಲಿ ಕ್ರೈಸ್ತ ಧರ್ಮ ಪ್ರಚಾರ ಮಾಡಕ್ಕೆ ಬಂದಿರತಕ್ಕಂಥ ವ್ಯಕ್ತಿ ಯಾರು ಅಂದ್ರೆ ಬಿಷಪ್ ಎನ್ನುವ ಒಬ್ಬ ಕ್ರೈಸ್ತ ಪಾದ್ರಿ ಭಾರತಕ್ಕೆ ಬಂದು ಭಾರತದಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡ್ತಾನೆ. ನೆಕ್ಸ್ಟ್ ಕಾಯ್ದೆ ಯಾವುದು ಬರ್ತದ ಅಂತ ನೋಡ್ತಾ ಹೋದ್ರ 1833ರ ಚಾರ್ಟರ್ ಕಾಯ್ದೆ ಅಂತ ಹೊಡ್ತೀವಿ. 1833ರ ಚಾರ್ಟರ್ ಕಾಯ್ದೆ ಇಲ್ಲಿ ಏನೇನಾಯಿತು ಅಂತ ನೋಡ್ತಾ ಹೋದ್ರ ನೋಡ್ರಿ. ಫಸ್ಟ್, ಈ ಕಾಯ್ದೆ ಒಳಗ ಬಂಗಾಳದ ಗವರ್ನರ್ ಜನರಲ್ ಅಂತ ಇದ್ದಿದ್ದು. ಬಂಗಾಳದ ಗವರ್ನರ್ ಜನರಲ್ ಅಂತ ಏನಿತ್ತಲ್ಲ, ಆ ಬಂಗಾಳದ ಗವರ್ನರ್ ಜನರಲ್ ಅನ್ನುವ ಪದದ ಬದಲಾಗಿ ಭಾರತದ ಗವರ್ನರ್ ಜನರಲ್ ಅಂತ ಕರೆಯಲಾಯಿತು. ಭಾರತದ ಗವರ್ನರ್ ಜನರಲ್ ಅಂತ ಕರೆಯಲಾಯಿತು. ಅಂದ್ರೆ ಇಡೀ ಭಾರತಕ್ಕೆ ಗವರ್ನರ್ ಜನರಲ್. ಮೊದಲ ಬಂಗಾಳದ ಗವರ್ನರ್ ಜನರಲ್ ಅಂತ ಕರೆದಾಗ ಮುಂಬೈ, ಮದ್ರಾಸ್ ಮತ್ತು ಬಂಗಾಳಕ್ಕೆ ಗವರ್ನರ್ ಜನರಲ್ ಆಗಿರ್ತಕ್ಕಂಥ ವ್ಯಕ್ತಿ ಯಾರಾಗಿದ್ರು ಅಂದ್ರೆ ಲಾರ್ಡ್ ವಾರ್ನ್ ಹೆಸ್ಟಿಂಗ್ ಆಗಿದ್ರು. ಆದ್ರೆ ಇಲ್ಲಿ ಭಾರತದ ಗವರ್ನರ್ ಜನರಲ್ ಅಂತ ಕರೆಯಲಾಯಿತು. ಹಾಗಾದ್ರೆ ಭಾರತದ ಗವರ್ನರ್ ಜನರಲ್ ಆದವ್ರು ಯಾರ್ರಿ ಅಂತ ಕೇಳಿದ್ರ ಲಾರ್ಡ್ ವಿಲಿಯಂ ಬೆಂಟಿಂಗ್ ರೀ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಅಂತ ಹೊಡ್ತೀವಿ. ಲಾರ್ಡ್ ವಿಲಿಯಂ ಬೆಂಟಿಂಗ್ ಭಾರತದ ಗವರ್ನರ್ ಜನರಲ್ ಆದ. ಹಾಗಾದ್ರೆ ಇಲ್ಲಿ ಇನ್ನೂ ಏನೇನು ನಡೀತ್ರಿ? ಹೌದಾ, ಕಾನೂನು ಸುಧಾರಣೆಗಾಗಿ ಒಂದು ಲಾ ಕಮಿಷನ್ ಸ್ಟಾರ್ಟ್ ಆಗ್ತಾರೆ. ಲಾ ಕಮಿಷನ್ ಸ್ಟಾರ್ಟ್ ಆಯ್ತು. ಯಾರ ಒಂದು ನೇತೃತ್ವದಲ್ಲಿ ಅಂದ್ರೆ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ನೇತೃತ್ವದಲ್ಲಿ ಕಾನೂನು ಅಥವಾ ಕಾನೂನು ಆಯೋಗ ರಚನೆ ಆಗ್ತದೆ. ಈ ಕಾನೂನು ಆಯೋಗ ಶಿಫಾರಸು ಮಾಡಿದ ಕಾರಣಕ್ಕಾಗಿ
ಶಿಫಾರಸು ಮಾಡಿದ ಕಾರಣಕ್ಕಾಗಿ IPC ಕೋಡ್ ಅಂದ್ರೆ IPC ಜಾರಿ ಆಗ್ತದೆ. ಎಷ್ಟರಾಗ ಜಾರಿ ಆಯಿತು? IPC ಅಂದ್ರೆ ಏನು? ಇಂಡಿಯನ್ ಪೆನಲ್ ಕೋಡ್ ಅಂತ ಏನ್ಪಾ ನೋಡ್ತೀವಿ. ಇಂಡಿಯನ್ ಪೆನಲ್ ಕೋಡ್ 1860ರಲ್ಲಿ ಇದು ಜಾರಿ ಆಗ್ತದೆ, ಅಂದ್ರೆ ಆರಂಭವಾಗ್ತದೆ. ಇಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಲಾ ಕಮಿಷನ್ ಇಂದ IPC ಸೆಕ್ಷನ್ ಅಂತೇಳಿ ಇವಾಗ ಏನು ನಾವು ಕಾನೂನಲ್ಲಿ ನೋಡ್ತೀವಲ್ಲ, ಇದು ಜಾರಿ ಮಾಡಿದ್ದು ಯಾವಾಗ ಅಂತ ಹೇಳಿದ್ರೆ 1833ರ ಚಾರ್ಟರ್ ಕಾಯ್ದೆ ಒಳಗ ಮೆಕಾಲೆ ವರದಿಯ ಮೇರೆಗೆ, ಹೌದಾ, ಮೆಕಾಲೆ ನೇತೃತ್ವದಲ್ಲಿ IPC ಕೋಡ್ ಏನ್ಪಾರ್ ಜಾರಿ ಆಗ್ತದೆ. ಇಂಡಿಯನ್ ಪೆನಲ್ ಕೋಡ್ ಜಾರಿ ಆಗ್ತದ, ಜಾರಿ ಮಾಡ್ಬೇಕಂತ ಶಿಫಾರಸು ಆಗ್ತದ. 1860ರಲ್ಲದು ರೂಢಿ ಅಂದ್ರೆ ಬಿಲ್ ಪಾಸ್ ಆಗಿ 1872ರೊಳಗ ಕಾನೂನಿನಲ್ಲಿ ಅಳವಡಿಕೆ ಮಾಡ್ಕೊಂಡ್ವಿ ಅಂತ ಏನ್ಪಾರ್ ನೋಡ್ತೀವಿ. ಹೌದಾ, 1872ರಲ್ಲಿ ಹೌದಾ IPC ಕೋಡ್ ಏನಪ್ಪ ಅಂದ್ರೆ ಕಾನೂನಿನಲ್ಲಿ ಅಳವಡಿಸಿಕೊಳ್ಳಲಾಯಿತು. ಕಾನೂನಿನಲ್ಲಿ ಅಳವಡಿಸಿಕೊಳ್ಳಲಾಯಿತು ಅಂತ ಏನ್ಪಾರ್ ನೋಡ್ತೀವಿ. ಇದು ಯಾರು? ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಅವರ ಶಿಫಾರಸಿನ ಮೇರೆಗೆ IPC ಕೋಡ್, ಇಂಡಿಯನ್ ಪೆನಲ್ ಕೋಡ್ ಏನ್ಪಾರ್ ಜಾರಿ ಆಗ್ತದೆ. ಹಾಗಾದ್ರೆ ಶಿಕ್ಷಣದಲ್ಲಿ ಬದಲಾವಣೆ ಅಂದ್ರೆ ಹಿಂದೆ ಏನು 1813ರ ಚಾರ್ಟರ್ ಕಾಯ್ದೆ ಒಳಗೆ ₹1,00,000 ಇಟ್ಟಿದ್ರಲ್ಲ, ಆ ₹1,00,000 ಯಾವುದಕ್ಕೂ ವೆಚ್ಚ ಆಗಿರೋದಿಲ್ಲ. ಭಾರತದ ಪ್ರಾದೇಶಿಕ ಶಿಕ್ಷಣ ಖರ್ಚಾಗಬೇಕು ಅಥವಾ ವಿದೇಶಿ ಶಿಕ್ಷಣ ಅಂದ್ರೆ ಇಂಗ್ಲೀಷ್ ಭಾಷೆಗೆ ಖರ್ಚಾಗಬೇಕು. ಭಾರತ ಪ್ರಾದೇಶಿಕ ಶಿಕ್ಷಣ ಯಾವುದಿತ್ತು? ಸಂಸ್ಕೃತ ಇತ್ತು, ಹಿಂದಿ ಇತ್ತು. ಈ ಭಾಷೆಗೆ ಖರ್ಚು ಮಾಡಬೇಕು ಅಥವಾ ಇಂಗ್ಲೀಷ್ ಶಿಕ್ಷಣ ಖರ್ಚು ಮಾಡಬೇಕು ಅಂತೇಳಿ 2 ಸಮಿತಿ ರಚನೆ ಆಗ್ತಾವ್ರಿ. ಒಂದು ಸಮಿತಿ ಆಂಗ್ಲೋಯಿಸ್ಟ್ ಸಮಿತಿ. ಈ ಆಂಗ್ಲೋಯಿಸ್ಟ್ ಸಮಿತಿಯಲ್ಲಿ ರಾಜಾರಾಮ್ ಮೋಹನ್ ರಾಯರು ಕೂಡ ಸದಸ್ಯರಿದ್ದರು. ರಾಜಾರಾಮ್ ಮೋಹನ್ ರಾಯರು ಕೂಡ ಸದಸ್ಯರಿದ್ದರು. ಇನ್ನೊಂದು ಓರಿಯೆಂಟಲಿಸ್ಟ್ ಸಮಿತಿ. ಹೌದಾ, ಆಂಗ್ಲೋಯಿಸ್ಟ್ ಸಮಿತಿ ಮತ್ತು ಓರಿಯೆಂಟಲಿಸ್ಟ್ ಸಮಿತಿ ಪ್ರತ್ಯೇಕವಾಗಿ ಏನ್ಪಾರ್ ಶಿಕ್ಷಣ ಪದ್ಧತಿ ಜಾರಿ ಆಗಬೇಕು ಅಂತ ಘೋಷಣೆ ಆಗ್ತದೆ. ಪ್ರತ್ಯೇಕವಾಗಿ ಶಿಕ್ಷಣ ಪದ್ಧತಿ ಜಾರಿ ಆಗಬೇಕು. ಈ ಆಂಗ್ಲೋಯಿಸ್ಟ್ ಏನು ಹೇಳ್ತು? ಇಂಗ್ಲಿಷ್ ಶಿಕ್ಷಣ, ಹೌದಾ, ಇಂಗ್ಲಿಷ್ ಶಿಕ್ಷಣ ಜಾರಿಯಾಗಲಿ. ಇದು ಓರಿಯೆಂಟಲ್ ಏನು ಹೇಳ್ತು? ಪ್ರಾದೇಶಿಕ ಶಿಕ್ಷಣ ಜಾರಿಯಾಗಲಿ, ಭಾರತದಲ್ಲಿರ್ತಕ್ಕಂಥ ಪ್ರಾದೇಶಿಕ ಶಿಕ್ಷಣ ಜಾರಿಯಾಗಬೇಕು ಅಂತೇಳಿ ಈ ಒಂದು ಕಾಯ್ದೆ. ಆಗ ಪುನಃ ಏನು ಮಾಡಿದ್ರು? ಈ 2 ವೆರೈಟಿಯಾಗಿ ಏನ್ಪಾರ್ ಇಂಗ್ಲೀಷ್ ಶಿಕ್ಷಣ ಜಾರಿ ಮಾಡ್ರಿ ಅಂತೇಳಿ ಒಂದು ಸಮಿತಿ ಹೇಳ್ತೆ, ಯಾವುದು? ಆಂಗ್ಲೋಯಿಸ್ಟ್ ಸಮಿತಿ. ಇನ್ನೊಂದು ಪ್ರಾದೇಶಿಕ ಶಿಕ್ಷಣ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಭಾಷೆಗಳ ಶಿಕ್ಷಣ ಜಾರಿ ಆಗಬೇಕು ಅಂತೇಳಿ ಓರಿಯೆಂಟಲಿಸ್ಟ್ ಹೇಳ್ತು. ಹಾಗಾಗಿ ಥಾಮಸ್ ಮೆಕಾಲೆ ಅವರ ಒಂದು ಆಯೋಗದಲ್ಲಿ ಮತ್ತೆ ಶಿಕ್ಷಣಕ್ಕೋಸ್ಕರ ಸಮಿತಿ ರಚನೆ ಆಗ್ತದೆ. ಥಾಮಸ್ ಮೆಕಾಲೆ ಅಧ್ಯಯನ ಮಾಡಿ ಏನು ಮಾಡ್ದ ಅಂತಂದ್ರೆ 1835ರಲ್ಲಿ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ಏನ್ಪಾರ್ ಜಾರಿ ಆಗ್ತದೆ. ಭಾರತದಲ್ಲಿ ಮೆಕಾಲೆ ವರದಿಯ ಶಿಫಾರಸಿನ ಮೇರೆಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಇಂಗ್ಲಿಷ್ ಶಿಕ್ಷಣ ಯಾವಾಗ ಜಾರಿ ಆಯಿತು, ಯಾವ ವರದಿ? ಹೌದಾ, ಮೆಕಾಲೆ ವರದಿ ಅಂತ ಏನ್ಪಾರ್ ನೋಡ್ತೀವಿ. ಮೆಕಾಲೆ ವರದಿಯ ಮೇರೆಗೆ 1835ರಲ್ಲಿ ಭಾರತದಾಗ ಯಾವ ಶಿಕ್ಷಣ ಜಾರಿ ಇತ್ತು? ಇಂಗ್ಲಿಷ್ ಶಿಕ್ಷಣ ಜಾರಿ ಇತ್ತು. ಮೆಕಾಲೆ ಒಂದು ಘೋಷಣೆ ಕೂಡ ಕೂಗ್ತಾನೆ. ಏನಂತ ಕೂಗ್ತಾನೆ ಇದೇ ಸಂದರ್ಭದಲ್ಲಿ ಅಂತಂದ್ರೆ, ಇಂದಲ್ಲ ನಾಳೆ ಬ್ರಿಟಿಷ್ ಸಾಮ್ರಾಜ್ಯ ಭಾರತದಲ್ಲಿ ಅಂತ್ಯವಾಗಬಹುದು ಹೊರತು ಇಂಗ್ಲಿಷ್ ಶಿಕ್ಷಣಕ್ಕೆ ಸಾವಿಲ್ಲ ಅಂತ ಹೇಳ್ತಾನೆ. ಇಂಗ್ಲಿಷ್ ಶಿಕ್ಷಣ ಅಂತ್ಯ ಆಗೋದಿಲ್ಲ ಭಾರತದಲ್ಲಿ. ಈಗ ನೋಡ್ರಿ ಹೆಂಗದ ಪದ್ಧತಿ. ಈಗಿನ ಅಂದು ಮೆಕಾಲೆ ಹೇಳಿರ್ತಕ್ಕಂಥ ಮಾತು ಇಂದು ಪ್ರೆಸೆಂಟ್ ಏನ್ಪಾರ್ ಸತ್ಯ ಆಗಿದೆ. ಇಂಗ್ಲೀಷ್ ಇಲ್ಲ ಅಂತಂದ್ರೆ ಯಾವ ಎಕ್ಸಾಮ್ ಕೂಡ, ಕಾಂಪಿಟೇಟಿವ್ ಎಕ್ಸಾಮ್ ಕೂಡ ಪಾಸ್ ಮಾಡೋಕ್ಕಾಗೋದೇ ಇಲ್ಲ. ಹೌದಾ, ಎಲ್ಲದಕ್ಕೂ ಕಮ್ಯುನಿಕೇಷನಲ್ಲಿ ಇಂಗ್ಲೀಷ್ ಅದ. ಈಗಿನ ವಿದ್ಯಾರ್ಥಿಗಳಂತೂ ಟೋಟಲಿ ಎಲ್ಲವೂ ಕೂಡ ಇಂಗ್ಲೀಷ್ ಮೀಡಿಯಮ್ದಾಗೆ ಏನ್ಪಾರ್ ಮುಂದುವರಿಲ್ತಾರೆ. ಇಂಗ್ಲೀಷ್ ಸ್ಕೂಲ್ಗಳೆಲ್ಲ ಹೈ ಏನ್ಪಾರ್ ತುಂಬ್ಕೊಂಡು ಏನ್ಪಾರ್ ನಿಂತಿದ್ದಾವೆ. ಕನ್ನಡ ಮೀಡಿಯಮ್ದಲ್ಲಿ ಜಾಸ್ತಿ ಏನ್ಪಾರ್ ಸ್ಟೂಡೆಂಟ್ಗಳು ಕಾಣ್ತಾ ಇಲ್ಲ. ಇಂದಿನವ್ರು, ಈ ಜನ್ರೇಷನ್ದವ್ರು ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮ್ದಾಗೆ ಏನ್ಪಾರ್ ಮುಂದುವರಿದಾರ. ಆತ ಹೇಳಿ ಮಾತ ಇಂದೇನ್ಪಾರ್ ಸತ್ಯ ಆಗಿಬಿಟ್ಟದ. ಹೌದಾ, ಅಷ್ಟೇ ಅಲ್ಲದೆ ಇಲ್ಲಿ ಇನ್ನೂ ಏನಾಯಿತು? ಹೌದಾ, ಭಾರತದ ಗವರ್ನರ್ ಜನರಲ್ ಅಂತ ಏನ್ಪಾರ್ ಕರೆದ್ರು. ಇಂಗ್ಲೀಷ್ ಶಿಕ್ಷಣ ಜಾರಿ ಆಯಿತು. ಹೌದಾ, ಇಂಗ್ಲೀಷ್ ಶಿಕ್ಷಣ ಜಾರಿ ಆಯಿತು. ಮತ್ತು ಧರ್ಮ ಜಾತಿ
ಬಣ್ಣದ ಆಧಾರದ ಮೇಲೆ ತಾರತಮ್ಯ ಮಾಡಬಾರದು. ಹೌದಾ, ಬಣ್ಣ, ಧರ್ಮ, ಜಾತಿ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಏನಪ್ಪ ಹೇಳ್ಬಿಡ್ತೀರಿ. ನೆಕ್ಸ್ಟ್, ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತಕ್ಕೆ ಬರಲು ಮುಕ್ತವಾದ ಅವಕಾಶ ನೀಡಲಾಯಿತು ಅಂತ ನೋಡ್ತೀವಿ. ಬ್ರಿಟಿಷರು ಏನು ಅದಾರಲ್ಲ, ಭಾರತಕ್ಕೆ ಯಾರು ಬೇಕಾದರೂ ಕೂಡ ಬರ್ಬೋದು, ಖುಲ್ಲಾ ಇದು ಗ್ರೌಂಡ್ ಇದ್ದಂಗೆ ಭಾರತ, ಯಾರು ಬೇಕಾದರೂ ಬರ್ರಿ, ಆಡ್ರಿ, ಹೋರಿ ಅನ್ನೋ ಮಟ್ಟಕ್ಕೆ ಏನಪ್ಪ ಅಂದ್ರೆ ಈ ಒಂದು ಕಾಯ್ದೆಯಲ್ಲಿ ಹೇಳಿಕೆ ನೀಡಲಾಗ್ತದೆ. ಹೌದು, ಈ ಒಂದು ಕಾಯ್ದೆ ಒಳಗೆ ಹೇಳಿಕೆ ನೀಡಲಾಯಿತು ಅಂತ ನೋಡ್ತೀವಿ. ಯಾವುದು? 1833ರ ಚಾರ್ಟರ್ ಕಾಯ್ದೆ ಒಳಗೆ. ಹೌದಾ, ಯಾರು ಬೇಕಾದರೂ ಬರ್ಬೋದು ಅಂತೇಳಿ ಅವಕಾಶ ನೀಡಿದ್ರು ಅಂತ ನೋಡ್ತೀವಿ. ಯಾರು ಬೇಕಾದರೂ ಬರಕ್ಕ ಅವಕಾಶ ಎಲ್ಲಿ ಸಿಕ್ತು ಅಂತಂದ್ರೆ ಈ ಚಾರ್ಟರ್ ಕಾಯ್ದೆ 1833. ನೆಕ್ಸ್ಟ್ 1853ರ ಚಾರ್ಟರ್ ಕಾಯ್ದೆ ಅಂತ ನೋಡ್ತೀವಿ. ಇದು ಚಾರ್ಟರ್ ಕೊನೆಯ ಕಾಯ್ದೆ ರೀ. ಯಾವುದು? 1853ರ ಚಾರ್ಟರ್ ಕೊನೆಯ ಕಾಯ್ದೆ ಅಂತ ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಏನೇನಾಯ್ತು ನೋಡ್ರಿ. ಹೌದಾ, ಈ ಕಾಯ್ದೆ ಚಾರ್ಟರ್ ಕೊನೆಯ ಕಾಯ್ದೆ ರೀ, ಕೊನೆಯ ಕಾಯ್ದೆ ಅಂತ ನೋಡ್ತೀವಿ. ಈ ಕಾಯ್ದೆಯಲ್ಲಿ ಕೇಂದ್ರದ ಆಡಳಿತ ಒಳಗ ಹೌದಾ ಶಾಸಕಾಂಗ ರಚನೆ ಆಯ್ತು ರೀ. ಶಾಸಕಾಂಗ ರಚನೆ ಆಯಿತು ಅಂತ ನೋಡ್ತೀವಿ. ಇದು ಇಲ್ಲೇ ರಚನೆ ಆಗಬೇಕಾಗಿತ್ತು. ಅಲ್ಲಿ 1833ರ ಚಾರ್ಟರ್ ಕಾಯ್ದೆ ಒಳಗೆ ಶಿಫಾರಸು ಮಾಡಿರ್ತಾರೆ, ಶಾಸಕಾಂಗವನ್ನು ರಚನೆ ಮಾಡಬೇಕು, ಆಡಳಿತವನ್ನು ಮುಂದುವರಿಸಬೇಕಾದ್ರೆ ಶಾಸಕಾಂಗವನ್ನು ರಚನೆ ಮಾಡಬೇಕು ಅಂತ ಆದೇಶ ಆಗಿರ್ತದೆ. ಆದ್ರೆ ಅಲ್ಲಿ ಆಗಿರೋದಿಲ್ಲ. 1853ರ ಚಾರ್ಟರ್ ಕಾಯ್ದೆ ಒಳಗೆ ಶಾಸಕಾಂಗ ರಚನೆ ಆಗ್ತದೆ. ಈ ಶಾಸಕಾಂಗದಲ್ಲಿ ಮತ್ತೆ 2 ಪ್ರಕಾರವಾಗಿ ಆಡಳಿತ ಪದ್ಧತಿ ಕೂಡ ಸ್ಟಾರ್ಟ್ ಆಗ್ತಾವೆ. ಒಂದು ಶಾಸಕಾಂಗ ಆಡಳಿತ, ಇನ್ನೊಂದು ಕಾರಂಗಿಯ ಆಡಳಿತ ಅಂತ. ಎಲ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ 1853ರ ಚಾರ್ಟರ್ ಕಾಯ್ದೆ ಒಳಗೆ ಈ ರೀತಿ ಸ್ಟಾರ್ಟ್ ಆಗ್ತದೆ. ಇನ್ನೊಂದು ಮುಖ್ಯವಾಗಿ ಇಲ್ಲಿ ಏನು ಬರ್ತದೆ 1853ರ ಚಾರ್ಟರ್ ಕಾಯ್ದೆ ಒಳಗ ಅಂತಂದ್ರೆ ಉನ್ನತ ಹುದ್ದೆಗಳಿಗೋಸ್ಕರ ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ ಮಾಡಿದ ಕಾಯ್ದೆ ಯಾವುದು ಅಂತ ಕೇಳ್ತಾರೆ. ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿ ಮಾಡಿದ ಕಾಯ್ದೆ 1853ರ ಚಾರ್ಟರ್ ಕಾಯ್ದೆ ಅಂತ ನೋಡ್ತೀವಿ. 1853ರ ಚಾರ್ಟರ್ ಕಾಯ್ದೆ ಅಂತ ನೋಡ್ತೀವಿ. ಈ ಚಾರ್ಟರ್ ಕಾಯ್ದೆಯಿಂದ ಈ ಪರೀಕ್ಷೆ ಏನು ಜಾರಿ ಮಾಡ್ತಲ್ಲ, ಕಾಂಪಿಟೇಟಿವ್ ಎಕ್ಸಾಮ್ ಜಾರಿ ಮಾಡ್ತು. ಹಾಗಾಗಿ ಈ ಕಾಯ್ದೆಯಿಂದ ಭಾರತೀಯರಿಗೂ ಉನ್ನತ ಹುದ್ದೆಯನ್ನು ಪಡೆಯಲು ಅವಕಾಶ ದೊರೀತು ಅಂತ ನೋಡ್ತೀವಿ. ಭಾರತೀಯರಿಗೆ ಉನ್ನತ ಉದ್ಯೋಗವನ್ನು ಪಡೆಯಲು ಅವಕಾಶ ಸಿಕ್ತು. ಯಾವ ಒಂದು ಕಾಯ್ದೆಯಿಂದ ಅಂತ ನೋಡ್ತಾ ಹೋದ್ರೆ ಈ 1853ರ ಚಾರ್ಟರ್ ಕಾಯ್ದೆ ನೋಡ್ರಿ. ಈ ಕಾಯ್ದೆ ಚಾರ್ಟರ್ನ ಕೊನೆಯ ಕಾಯ್ದೆ ಅಂತ ಹೇಳ್ತೀವಿ. ಈ ಕಾಯ್ದೆಯಲ್ಲಿ ಕೇಂದ್ರ ಆಡಳಿತದೊಳಗೆ ಅಂದ್ರೆ ಬ್ರಿಟಿಷ್ ಕೇಂದ್ರ ಆಡಳಿತ, ಆಗ ಭಾರತೀಯರು ಯಾರೂ ಇರಲಿಲ್ಲ. ಕೇಂದ್ರ ಆಡಳಿತದಲ್ಲಿ ಶಾಸಕಾಂಗವನ್ನು ರಚನೆ ಆಯಿತು. ಆ ಶಾಸಕಾಂಗದಲ್ಲಿ ಶಾಸಕಾಂಗೀಯ ಆಡಳಿತ ಮತ್ತು ಕಾರಂಗಿಯ ಆಡಳಿತ ಅಂತ ವಿಭಾಗ ಆಗ್ತದೆ. ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ ಜಾರಿಗೆ ತಂದ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ಹೌದಾ 1853ರ ಚಾರ್ಟರ್ ಕಾಯ್ದೆ. 1853ರ ಚಾರ್ಟರ್ ಕಾಯ್ದೆ ಯಾವಾಗ ಕಾಂಪಿಟೇಟಿವ್ ಎಕ್ಸಾಮ್ ಜಾರಿ ಮಾಡಿದ್ರು ಭಾರತೀಯರಿಗೂ ಕೂಡ ಉನ್ನತ ಉದ್ಯೋಗವನ್ನು ಪಡೆಯಲು ಅವಕಾಶ ಸಿಕ್ತು ಅಂತ ನೋಡ್ತೀವಿ. ಹೌದಾ, ಉನ್ನತ ಉದ್ಯೋಗವನ್ನು ಪಡೆಯಲು ಅವಕಾಶ ಸಿಕ್ತು ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ 1858ರ ವಿಕ್ಟೋರಿಯಾ ರಾಣಿಯ ಘೋಷಣೆ ಅಂತ ನೋಡ್ತೀವಿ. ವಿಕ್ಟೋರಿಯಾ ರಾಣಿಯ ಘೋಷಣೆ ಏನ್ರಿ ಇದೇನು ಕಾಯ್ದೆ ಹೊಸದು ಬಂತೇನು ಅಂತ ಅನ್ಕೊಂಡ್ರಿ. ಹೊಸ ಕಾಯ್ದೆ ಏನು ಅಲ್ಲಿದು. ಆದರೂ ಕೂಡ
20 ವರ್ಷಕ್ಕೆ ಒಂದ್ಸಲ ಕಾಯ್ದೆ ಜಾರಿ ಆಗಬೇಕಾಗಿತ್ತು. ಇಲ್ಲಿ ಭಾಳ ಬೇಗ ಏನಪ್ಪ ಕಾಯ್ದೆ ಜಾರಿ ಐತಿ. ಯಾಕ ಭಾರತದಲ್ಲಿ ಒಂದು ಅತ್ಯಂತ ದೊಡ್ಡ ಘಟನೆ ಏನಪ್ಪ ನಡೆದು ಬಿಡ್ತದೆ. ಏನ್ರಿ ಅದು ದೊಡ್ಡ ಘಟನೆ ಅಂತಂದ್ರೆ 1857ರಲ್ಲಿ ಸಿಪಾಯಿ ದಂಗೆ ನಡೀತದೆ ರೀ. ಸಿಪಾಯಿ ದಂಗೆ ಆಧುನಿಕ ಇತಿಹಾಸದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಷಯ ಇದು. ಹೌದಾ, ಸಿಪಾಯಿ ದಂಗೆ ಏನಪ್ಪ ನಡೀತದೆ. ಫಸ್ಟ್ ಟೈಮ್ ಭಾರತೀಯರೆಲ್ಲರೂ ಸೇರಿ ಬ್ರಿಟಿಷರಿಗೆ ಹೊಡೆದು ಹೊರಗೆ ಹಾಕಬೇಕು ಅಂತ ಮಾಡಿರ್ತಕ್ಕಂಥ ಒಂದು ಯುದ್ಧ ರೀ ಇದು. ಹೌದಾ, ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಏನಪ್ಪ ಹೇಳ್ತಾರೆ. ಯಾರು? ವಿ.ಡಿ. ಸಾವರ್ಕರ್. ಹೌದಾ, ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮ ಅಂತ ಏನಪ್ಪ ಹೇಳ್ತಾರೆ. ನೀಲ್ ಪೀಟರ್ ಮತ್ತು ಜಾನ್ ಸೀನ್ ಅಂತಕ್ಕಂಥವ್ರು ಇದೊಂದು ಸಿಪಾಯಿ ದಂಗೆ ಅಂತ ಏನಪ್ಪ ಹೇಳ್ತಾರೆ. ಹೌದಾ, ಅದ್ರ ಬಗ್ಗೆ ಇತಿಹಾಸದಲ್ಲಿ ಏನಪ್ಪ ನೋಡ್ತಾ ಹೋಗೋಣ. ಸಿಪಾಯಿ ದಂಗೆ ನಡೆದ ಪರಿಣಾಮವಾಗಿ ವಿಕ್ಟೋರಿಯಾ ರಾಣಿಯ ಘೋಷಣಾ ಅಂತ ಏನಪ್ಪ ಜಾರಿಯಾಗ್ತದೆ. ಇಲ್ಲಿ ಏನಾಯ್ತು, ಇದರ ಪರಿಣಾಮ ಏನಾಯಿತು ಅಂತ ನೋಡ್ತಾ ಹೋದ್ರೆ, ಪರಿಣಾಮ ಏನಾಯಿತು ಅಂತ ನೋಡ್ತಾ ಹೋದ್ರೆ, ಒಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಿಂತು ಹೋಗ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ. ಹೌದಾ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಿಂತು ಹೋಗ್ತದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಆಡಳಿತ ನಿಂತು ಹೋಗ್ತದೆ. ನೇರವಾಗಿ ಬ್ರಿಟಿಷ್ ಸರ್ಕಾರದ ಆಡಳಿತ ಸ್ಟಾರ್ಟ್ ಆಗಿಬಿಡ್ತದೆ. ಬ್ರಿಟಿಷ್ ಸರ್ಕಾರದ ಆಡಳಿತ ಸ್ಟಾರ್ಟ್ ಆಗಿಬಿಡ್ತದೆ. ಬ್ರಿಟಿಷ್ ಸರ್ಕಾರದ ಆಡಳಿತ ಇಲ್ಲಿ ಏನಪ್ಪ ಸ್ಟಾರ್ಟ್ ಆಗಿಬಿಡ್ತದೆ. ಸರ್ಕಾರದ ಆಡಳಿತ ಸ್ಟಾರ್ಟ್ ಆಗಿಬಿಡ್ತದೆ. ಅಷ್ಟೇ ಅಲ್ಲದೆ ಗವರ್ನರ್ ಜನರಲ್ ಅನ್ನುವ ಪದ ರದ್ದು ಮಾಡಿಬಿಡ್ತಾರೆ. ಗವರ್ನರ್ ಜನರಲ್ ಎನ್ನುವ ಪದ ರದ್ದಾಗ್ತಾರೆ. ಗವರ್ನರ್ ಜನರಲ್ ಎನ್ನುವ ಪದ ರದ್ದು ಮಾಡಿ ಯಾವ ಒಂದು ಪದ ಬಳಕೆಗೆ ಬರ್ತದ ಅಂತಂದ್ರೆ ವೈಸರಾಯ ಎನ್ನುವ ಪದ ಬಳಕೆಗೆ ಬರ್ತದೆ. ವೈಸರಾಯ ಅಂತಕ್ಕಂಥ ಪದ ಏನಪ್ಪ ಬಳಕೆಗೆ ತೊಗೊಂಬರ್ತಾರೆ. ಸರಿ ಸರ್. ವೈಸರಾಯ ಎನ್ನುವ ಪದ ಬಳಕೆಗೆ ಬರ್ತದ ಅಂತ ಬರುತ್ತೀವಿ. ಹಾಗಾದ್ರೆ ಭಾರತದ ಮೊದಲ ವೈಸರಾಯ ಯಾರು ಅಂತ ಕೇಳಿದ್ರ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥ ವ್ಯಕ್ತಿ ರೀ. ಹೌದಾ, ಭಾರತ ಮೊದಲ ವೈಸರಾಯ ಯಾರು ಅಂತ ಕೇಳಿದ್ರೆ ಲಾರ್ಡ್ ಕ್ಯಾನಿಂಗ್ ಅಂತಕ್ಕಂಥ ವ್ಯಕ್ತಿ. ಹೌದಾ, ಮೊದಲ ವೈಸರಾಯ ಅಂತ ಏನಪ್ಪ ನೋಡ್ತೀವಿ. ಕಡೆ ಗವರ್ನರ್ ಯಾರು ಅಂತ ಕೇಳಿದ್ರೆ ಗವರ್ನರ್ ಜನರಲ್ ಇವನೇ. ಕಡೆ ಗವರ್ನರ್ ಜನರಲ್ ಇವನೇ ಇದ್ದಿರ್ತಾನೆ. ನೆಕ್ಸ್ಟ್ ವೈಸರಾಯ ಎನ್ನುವ ಪದ ಕೂಡ ಏನಪ್ಪ ಬಳಕೆ ಆಗಿದ್ದು ಇವನಿಗೆ ಫಸ್ಟ್. ಯಾರಿಗೆ? ಲಾರ್ಡ್ ಕ್ಯಾನಿಂಗನಿಗೆ. ಹಾಗಾದ್ರೆ ಇಲ್ಲಿ ಏನು ಮಾಡಿದ್ರು ಅಂತಂದ್ರೆ 15 ಜನ ಸದಸ್ಯರಿರುವ ಭಾರತೀಯ ಸದಸ್ಯರಿರುವ ಮಂಡಳಿ ಒಂದು ರಚನೆ ಮಾಡ್ತಾರೆ. ಯಾಕೆ? ಭಾರತೀಯರ ಮೇಲೆ ದೊಡ್ಡ ಮಟ್ಟದ ಅನ್ಯಾಯ ಆಗೋಯ್ತು. 1857ರ ಸಿಪಾಯಿ ದಂಗೆಯಲ್ಲಿ ಅನೇಕ ಭಾರತೀಯರ ಮಾರಣಹೋಮ ಇಲ್ಲ ಆಗ್ತದ. ಇದನ್ನ ಮೂಲೆ ಗುಂಪು ಅಂದ್ರೆ ಇದನ್ನು ಮರೆಮಾಚಬೇಕು. ಈ ಯುದ್ಧದ ಒಂದು ಸನ್ನಿವೇಶ ಭಾರತೀಯರು ಹಾಗೆ ತಲೆಯಾಗಿಟ್ಕೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಬಾರ್ದು ಅನ್ನುವ ಕಾರಣಕ್ಕಾಗಿ ಬ್ರಿಟಿಷರು ಏನು ಮಾಡಿದ್ರು ಅಂದ್ರೆ ಇದೊಂದು ಪ್ಲ್ಯಾನ್ ಮಾಡ್ತಾರೆ. 15 ಜನ ಸದಸ್ಯರಿರ್ತಕ್ಕಂಥ ಭಾರತೀಯ ಸದಸ್ಯರನ್ನು ಒಳಗೊಂಡು ಒಂದು ಮಂಡಳಿ ರಚನೆ ಮಾಡ್ತಾರೆ. ಅಷ್ಟೇ ಅಲ್ಲದೆ ರಾಣಿ ಏನಪ್ಪ ಅಂದ್ರೆ ಸಾರ್ವಜನಿಕ ಕ್ಷಮಾ ಘೋಷಣೆ ಮಾಡ್ತಾಳ್ರಿ. ಸಾರ್ವಜನಿಕ ಕ್ಷಮೆ ಘೋಷಣೆ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಇಂಗ್ಲೆಂಡ್ ಸಂಸತ್ತಿಗೆ ಭಾರತೀಯ ಸದಸ್ಯರನ್ನು ಆಯ್ಕೆ ಮಾಡುವುದಾಗಿ ಭರವಸೆ ನೀಡ್ತಾರೆ. ಭಾರತೀಯ ಸದಸ್ಯರನ್ನು ಆಯ್ಕೆ ಮಾಡುವುದಾಗಿ ಯಾವ ಒಂದು ಕಾಯ್ದೆ ಒಳಗೆ ಭರವಸೆ ನೀಡ್ತಾರೆ ಅಂದ್ರೆ 1858ರ ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರದಲ್ಲಿತ್ತು. ಈ ಘೋಷಣಾ ಪತ್ರ ಲಾರ್ಡ್ ಕ್ಯಾನಿಂಗ ಉತ್ತರ ಪ್ರದೇಶದ ಅಲಹಾಬಾದಿನಲ್ಲಿ ನಿಂತ ಓದ್ತಾನೆ. ಹೌದಾ, ಈ ಸಂಸತ್ತಿಗೆ ಆಯ್ಕೆ. ಹಾಗಾದ್ರೆ ಸಂಸತ್ತಿಗೆ ಆಯ್ಕೆಯಾದ ಮೊದಲ ಭಾರತೀಯ ಯಾರು ಅಂತ ನೋಡ್ತಾ ಹೋದ್ರ ದಾದಾಭಾಯಿ ನವರೋಜಿ. ದಾದಾಭಾಯಿ
ನೆವ್ರೋಜಿ ಭಾರತದ ವೃದ್ಧ ಪಿತಾಮಹ, ರಾಸ್ ಗಪ್ತಾರ, ಹೌದಾ, ಸತ್ಯವಾದಿ, ಜ್ಞಾನ ಸಂಚಾರ, ಈ ಎಲ್ಲ ಪತ್ರಿಕೆ ಬರೆದಿರ್ತಕ್ಕಂಥ ದಾದಾಭಾಯಿ ನೆವ್ರೋಜಿ ಅವರು ಏನಾದ್ರು ಅಂದ್ರೆ ಇಂಗ್ಲೆಂಡ್ ಸಂಸತ್ತಿಗೆ ಆಯ್ಕೆ ಆಗ್ತಾರೆ. ಯಾವಾಗ ಆಯ್ಕೆ ಆದ್ರು ಇದು 1892 ಅವಧಿಯಲ್ಲಿ ಲೇಬರ್ ಪಕ್ಷಕ್ಕೆ ಆಯ್ಕೆ ಆಗ್ತಾರೆ. ಈ ಸಂದರ್ಭದಲ್ಲಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಷ್ಟೇ ಬ್ರಿಟಿಷರು, ಆದ್ರೆ ಆಗಿರೋದಿಲ್ಲ. ನಂತರ 1898 ಇದು 2ರ ಅವಧಿ ಒಳಗೆ ದಾದಾಭಾಯಿ ನೆವ್ರೋಜಿ ಅವರು ಆಯ್ಕೆ ಆಗ್ತಾರೆ. ಅಷ್ಟೇ ಅಲ್ಲದೆ ನೋಡ್ರಿ, ಇಂಗ್ಲೆಂಡ್ ಇದು ಘೋಷಣಾ ಪತ್ರದಲ್ಲಿ ಇನ್ನೂ ಏನಿತ್ತು ಅಂತಂದ್ರೆ ಭಾರತೀಯ ಧಾರ್ಮಿಕತೆಯಲ್ಲಿ ಬ್ರಿಟಿಷರು ಹಸ್ತಕ್ಷೇಪ ಮಾಡುವುದಿಲ್ಲ ಅಂತ ಕೂಡ ಭರವಸೆ ನೀಡಿಬಿಡ್ತಾರೆ. ಯಾರು? ಬ್ರಿಟಿಷರು. ಇದು 1858 ವಿಕ್ಟೋರಿಯಾ ರಾಣಿಯ ಘೋಷಣಾ ಪತ್ರದಲ್ಲಿರ್ತಕ್ಕಂತಹ ಒಂದು ವಿವರ ಅಂತ ನೋಡ್ತೀವಿ. ಹಾಗಾದ್ರೆ ನೆಕ್ಸ್ಟ್ ಬಂದಿರತಕ್ಕಂಥದ್ದು ಯಾವುದ್ರಿ ಕಾಯ್ದೆ ಅಂತಂದ್ರೆ 1861 ಕೌನ್ಸಿಲ್ ಕಾಯ್ದೆ ಅಂತ ನೋಡ್ತೀವಿ. ಕೌನ್ಸಿಲ್ ಕಾಯ್ದೆ 1862 ಕೌನ್ಸಿಲ್ ಕಾಯ್ದೆ. ಈ ಕೌನ್ಸಿಲ್ ಕಾಯ್ದೆ ಒಳಗೆ ಏನಾಯಿತು, ಇಲ್ಲಿ ಏನು ವಿಶೇಷವಾಗಿ ಕೊಟ್ಟರು, ಗವರ್ನರ್ ಜನರಲ್ ಎಂಥ ಪವರ್ ಇಲ್ಲಿ ಕೊಟ್ಟರು ಅಂತ ನೋಡೋದಾದ್ರೆ, ಗವರ್ನರ್ ಜನರಲ್ಗೆ ಎಂಥ ಪವರ್ ಇಲ್ಲಿ ಕೊಟ್ಟರು ಅಂತ ನೋಡೋದಾದ್ರೆ ಸುಗ್ರೀವಾಜ್ಞೆ ಘೋಷಣೆ ಮಾಡುವ ಅಧಿಕಾರ ಕೊಡ್ತಾರೆ. ಸುಗ್ರೀವಾಜ್ಞೆ ಘೋಷಣೆ ಮಾಡುವ ಅಧಿಕಾರವನ್ನು ನೀಡ್ತಾರೆ. ಯಾರಿಗೆ? ಗವರ್ನರ್ ಜನರಲ್. ಯಾವಾಗ ಸುಗ್ರೀವಾಜ್ಞೆ? ಈಗ 123 ಆರ್ಟಿಕಲ್ ಹೇಳ್ತದೆ. ಪ್ರಸ್ತುತದಲ್ಲಿರ್ತಕ್ಕಂಥ ನಮ್ಮ ಸಂವಿಧಾನದಲ್ಲಿ 123 ಆರ್ಟಿಕಲ್ ಏನು ಹೇಳ್ತದೆ ಅಂದ್ರೆ ಸುಗ್ರೀವಾಜ್ಞೆ ಘೋಷಣೆ ಮಾಡೋದರ ಕುರಿತೆ ತಿಳಿಸ್ತದೆ. ಯಾವ ಸಂದರ್ಭದಲ್ಲಿ ಸುಗ್ರೀವಾಜ್ಞೆ ಘೋಷಣೆ ಮಾಡಬೇಕು? ಅಧಿವೇಶನ ಇಲ್ಲದೆ ಇರುವ ಸಂದರ್ಭದಲ್ಲಿ ಘೋಷಣೆ, ಮತ್ತು ತುರ್ತು ಸ್ಥಿತಿ ಎದುರಾದಾಗ, ಭಾರತದಲ್ಲಿ ಯಾವುದಾದ್ರೂ ವಿಕೋಪ ಉಂಟಾದಾಗ, ಅಧಿವೇಶನ ಇರಲಿಲ್ಲ ಅಂಥ ಸಂದರ್ಭದಲ್ಲಿ ರಾಷ್ಟ್ರಪತಿ ಎಲ್ಲ ಸದಸ್ಯರನ್ನು ಕರೆದು ಚರ್ಚೆ ಮಾಡೋದಂತೀವಲ್ಲ, ಅಂಥದಕ್ಕೆ ನಾವು ಸುಗ್ರೀವಾಜ್ಞೆ ಅಂತ ಹೇಳ್ತೀವಿ. ಈ ಸುಗ್ರೀವಾಜ್ಞೆ 1861 ಕೌನ್ಸಿಲ್ ಕಾಯ್ದೆ ಒಳಗೆ ಬ್ರಿಟಿಷ್ ಗವರ್ನರ್ ಜನರಲ್ಗೆ ಕೊಡಲಾಯಿತು. ಅಂದ್ರೆ ವೈಸರಾಯನಿಗೆ ಕೊಡಲಾಯಿತು. ಹೌದಾ, ವೈಸರಾಯನಿಗೆ ಮೊಟ್ಟ ಮೊದಲು ನೀಡಲಾಯಿತು. ಹಾಗಾದ್ರೆ ಸುಗ್ರೀವಾಜ್ಞೆಯ ಅವಧಿ ಎಷ್ಟು? ಸುಗ್ರೀವಾಜ್ಞೆ ಅವಧಿ 6 ತಿಂಗಳು ಅಂತ ನೋಡ್ತೀವಿ. 6 ತಿಂಗಳು ಸುಗ್ರೀವಾಜ್ಞೆ ಅವಧಿ ಎಷ್ಟು ಅಂತ ಕೇಳಿದ್ರೆ 6 ತಿಂಗಳ ಅಂತ ನೋಡ್ತೀವಿ. ಅಷ್ಟೇ ಅಲ್ಲದೆ ಕೇಂದ್ರ ಶಾಸಕಾಂಗದಲ್ಲಿ ಹೊಸ ಕಾನೂನು ರೂಪಿಸಲು ಅಥವಾ ರೂಪಿಸುವಾಗ ಭಾರತೀಯರನ್ನು ಕೂಡ ಆಯ್ಕೆ ಮಾಡಿಕೊಂಡು ಕಾನೂನು ರೂಪಿಸ್ಲಕ್ಕೆ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಎಲ್ಲಿಂದ? ಈ 1861 ಕೌನ್ಸಿಲ್ ಕಾಯ್ದೆಯಿಂದ ಜಾರಿ ಆಗ್ತದ ಅಂತ ನೋಡ್ತೀವಿ. ಹೌದಾ, ಜಾರಿ ಆಗ್ತದ. ನೆಕ್ಸ್ಟ್ 1892 ಕೌನ್ಸಿಲ್ ಕಾಯ್ದೆ ಅಂತ ಹೇಳ್ತೀವಿ. ಕೌನ್ಸಿಲ್ ಕಾಯ್ದೆ ಇಲ್ಲಿ ಏನೇನಾಯಿತು ಅಂತ ನೋಡ್ತಾ ಹೋದ್ರು. ಕೇಂದ್ರ ಶಾಸಕಾಂಗ ಏನು ಡಿಸೈಡ್ ಮಾಡ್ತು ಅಂದ್ರೆ ಚುನಾವಣೆ ನಡೆಸ್ಲಕ್ಕೆ ಡಿಸೈಡ್ ಮಾಡ್ತಾರೆ. ಎಲೆಕ್ಷನ್ ನಡೆಸಬೇಕು. ಹೌದಾ, ಎಲೆಕ್ಷನ್ ನಡೆಸಕ್ಕೆ ಡಿಸೈಡ್ ಮಾಡ್ತು. ಹಾಗಾದ್ರೆ ಈ ಚುನಾವಣೆಯಿಂದ ಭಾರತೀಯ ಸದಸ್ಯರಿಗೆ ಚುನಾವಣೆ ನಿಲ್ಲಲು ಅವಕಾಶ ನೀಡಲಾಯ್ತು. ಯಾವುದ್ರೊಳಗೆ? ಇದ್ರೊಳಗೆ. ಹೌದಾ, ಚುನಾವಣೆ ನಿಲ್ಲಲು ಅವಕಾಶ ಕೂಡ ನೀಡಲಾಯಿತು. ಕೇಂದ್ರ ಶಾಸಕಾಂಗಕ್ಕೆ ಎಕ್ಸಾಂಪಲ್ ಕ್ವಶನ್ ಆಗ್ತದೆ. ಕೇಂದ್ರ ಶಾಸಕಾಂಗಕ್ಕೆ ಹೌದಾ ಮೊಟ್ಟ ಮೊದಲು ಭಾರತೀಯರನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಕಾಯ್ದೆ ಯಾವುದು ಅಂತ ಕೇಳಿದ್ರೆ ಈ 1892 ಕೌನ್ಸಿಲ್ ಕಾಯ್ದೆ ಒಳಗೆ ಆಯ್ಕೆ ಮಾಡ್ಕೊಳ್ಳಾಗ್ತದೆ. ಹಾಗಾದ್ರೆ ಇಲ್ಲಿ ಏನು ಮಾಡ್ಕೊಂಡ್ರು? 1861 ಕೂಡ ಆಯ್ಕೆ ಮಾಡ್ಕೊಂಡಿರ್ತಾರೆ. ಯಾವುದಕ್ಕೆ?
ಕೇಂದ್ರ ಶಾಸಕಾಂಗದಲ್ಲಿ ಹೊಸ ಕಾನೂನನ್ನು ರೂಪಿಸಿಕೊಳ್ಳುವಾಗ ಭಾರತೀಯರ ಒಪಿನಿಯನ್ ಕೂಡ ಕೇಳಬೇಕು ಅನ್ನೋ ಒಂದು ಉದ್ದೇಶದಿಂದ ಏನು ಮಾಡಿರ್ತಾರೆ ಅಂದ್ರೆ ಇಲ್ಲಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಹೌದಾ? ಆದ್ರೆ ಇಲ್ಲಿ ಚುನಾವಣೆ ಪ್ರಾಂತ್ಯ ನೋಡ್ರಿ, ಪ್ರಾಂತ್ಯಗಳಲ್ಲಿ ಚುನಾವಣೆ ನಡೆಸಬೇಕು ಅಂತ ಏನಪ್ಪ ಡಿಸಿಷನ್ ಆಗ್ತದೆ. ಮತ್ತು ಬಜೆಟ್ ಪರಿಶೀಲನೆ ಮಾಡಲು, ಹೌದಾ, ಬಜೆಟ್ ಪರಿಶೀಲನೆ ಮಾಡಲು ಬಜೆಟ್ ಪರಿಶೀಲನೆ ಮಾಡಲು ವೈಸರಾಯನಿಗೆ ಅವಕಾಶ ನೀಡಲಾಯಿತು. ವೈಸರಾಯನಿಗೆ ಅವಕಾಶ ನೀಡಲಾಯಿತು ಅಂತ ಏನಪ್ಪ ನೋಡ್ತೀವಿ. ಯಾವುದು ಸಂದರ್ಭದಲ್ಲಿ 1892ರ ಕೌನ್ಸಿಲ್ ಕಾಯ್ದೆ ಅವಧಿ ಒಳಗೆ ಬಜೆಟ್ ಪರಿಶೀಲನೆ ಮಾಡಲು ಅವಕಾಶ ನೀಡಲಾಯಿತು ಅಂತ ಏನಪ್ಪ ನೋಡ್ತೀವಿ. ಹೌದು, ಈ ಸಂದರ್ಭದಲ್ಲಿ ಯಾರಿದ್ದರಿ ಭಾರತದ ವೈಸರಾಯ ಅಂತಂದ್ರ ಲಾರ್ಡ್ ಲ್ಯಾನ್ಸ್ ಡೌನ್ ಅಂತ ಏನಪ್ಪ ನೋಡ್ತೀವಿ. ಲ್ಯಾನ್ಸ್ ಡೌನ್ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಈ ಸಂದರ್ಭದ ಅವಧಿ ಒಳಗ ಭಾರತದಲ್ಲಿ ಗವರ್ನರ್ ಜನರಲ್ ಇದ್ರು, ಅಂದ್ರೆ ವೈಸರಾಯರಿದ್ರು. ಇದೇ ಒಂದು ಅವಧಿ ಒಳಗ ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ, ಈಗ ಅದು ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ನಡುವೆ ಆಗ್ಯದ, ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಡ್ಯುರ್ಯಾಂಡ್ ಗಡಿರೇಖೆ ಕೂಡ ಗುರುತಿಸಲಾಯಿತು. ಹೌದಾ? ಡ್ಯುರ್ಯಾಂಡ್ ಗಡಿರೇಖೆ ಗುರುತಿಸಲಾಯಿತು ಅಂತ ಏನಪ್ಪ ನೋಡ್ತೀವಿ, ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ. ಈಗ ಪ್ರಸ್ತುತ ಎಲ್ಲದ ಅದು ಡ್ಯುರ್ಯಾಂಡ್ ಗಡಿರೇಖೆ? ಡ್ಯುರ್ಯಾಂಡ್ ಗಡಿರೇಖೆ ಎಲ್ಲಿ ಕಂಡು ಬರ್ತದ? ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಅಂತ ಏನಪ್ಪ ನೋಡ್ತೀವಿ. ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ ಅಂತ ಏನಪ್ಪ ನೋಡ್ತೀವಿ.